ನವೆಂಬರ್ ಕ್ರಾಂತಿಯ ಕಿಚ್ಚು ಏನು ಹೊತ್ಕೊಂಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಆಪ್ತರ ನಡುವೆ ಮೆಗಾ ಪ್ಲಾನ್ ರೂಪುಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಮಹತ್ವ ಏನು ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸಿಕೊಡುವಂತಹ ಒಂದು ಪ್ಲಾನ್. ನೋಡಿ, ಕೆ.ಎನ್. ರಾಜಣ್ಣ ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೊಳ್ಳೋದು ಅನಿವಾರ್ಯ ಅಂತ, ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ಕೆ.ಎನ್. ರಾಜಣ್ಣ ಹೇಳ್ತಾರೆ. ಸುಮ್ನೆ ಹೇಳ್ತಾರ? ಏನಿದೆ ಹಾಗಾದ್ರೆ ಅಲ್ಲಿ ಲೆಕ್ಕಾಚಾರಗಳೇನು, ರಾಜಕೀಯ ಲೆಕ್ಕಾಚಾರಗಳೇನು? ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಅನಿವಾರ್ಯ ಅಂದ್ರೆ ಯಾತಕ್ಕೋಸ್ಕರ ಅನಿವಾರ್ಯ? ಸಿಎಂ ಸಿದ್ದರಾಮಯ್ಯ ನಾಯಕತ್ವ ರಾಜಕೀಯವಾಗಿ ಅನಿವಾರ್ಯ ಅಂತಂದ್ರೆ ಅಂತ ನೋಡ್ತಾ ಹೋಗೋದಾದ್ರೆ 20% 25% ಮತಗಳನ್ನ ಸೆಳೆದು ತರುವಂತಹ ಶಕ್ತಿ ಕೇವಲ ಸಿದ್ದರಾಮಯ್ಯನವರ ಹೆಸರಿಗಿದೆ, ಆ ನಾಯಕತ್ವಕ್ಕಿದೆ ಅನ್ನುವಂಥದ್ದು. 20-25% ಮತಗಳನ್ನ ಸೆಳೆದು ತರೋ ಸಾಮರ್ಥ್ಯ ಇದೆ. ಹಾಗೆಯೇ ಅಹಿಂದ ಮತ್ತು ವೈಯಕ್ತಿಕವಾಗಿ ಕೂಡ ಮತ ತರುವ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವರ ಹಿಂದಿದೆ. ರಾಜ್ಯದ ಅತಿ ದೊಡ್ಡ ವೋಟ್ ಬ್ಯಾಂಕ್ಗಳಲ್ಲಿ ಅದು ಒಂದು. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಪ್ರಬಲವಾಗಿ ನಿಂತಿದ್ರು, ಹಾಗಾಗಿ ಕುರುಬರು ಇವ್ರ ಜೊತೆ ನಿಲ್ತಾರೆ. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗಿಲ್ಲ, ಆದ್ರಿಂದ 30 ಕ್ಷೇತ್ರಗಳಲ್ಲಿ ಸೋಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. 2018ನ್ನ ಮರೆಯಕ್ಕಾಗಲ್ಲ ಕಾಂಗ್ರೆಸ್, ಯಾಕಂದ್ರೆ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗಿಲ್ಲ ಅಂತ 30 ಕ್ಷೇತ್ರಗಳಲ್ಲಿ ಸೋಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಸುಮ್ಮನೆ ಹೇಳ್ಬಿಡ್ಬೋದು ರಾಜಕಾರಣದಲ್ಲಿ ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ ಅಂತೆಲ್ಲ, ಇದೇನು ಚಾಕ್ಲೇಟ್ ಹಂಚ್ಕೊಂಡಂಗೆ ಹಂಚ್ಕೊಳ್ಳೋದಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ಗೆ. ದಕ್ಷಿಣ ಭಾರತದ ಸಂಪನ್ಮೂಲ ಕರ್ನಾಟಕ ಕಾಂಗ್ರೆಸ್ಗೆ, ಅದು ಹೇಗೆ ಅಧಿಕಾರವನ್ನ ಕಳ್ಕೊಳ್ಳುತ್ತೆ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಸಿಎಂ ಬದಲಾವಣೆಯ ಚರ್ಚೆ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸಕ್ಕಾಗಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಹನುಮಂತ? ಶ್ರೀಲಕ್ಷ್ಮಿ, ಇಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅನೇಕ ರೀತಿಯ ಆಯಾಮಗಳ ಚರ್ಚೆ ನಡೀತಾ ಇದೆ. ಒಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಚರ್ಚೆಯನ್ನು ಹುಟ್ಟಾಕುವಂತ ಪ್ರಯತ್ನವನ್ನ ಕೆ.ಎನ್. ರಾಜಣ್ಣ ಅವರು ಮಾಡಿದ್ರು. ಮತ್ತೆ ಆಂತರಿಕವಾಗಿ ಅಂತದ್ದೊಂದು ನಾಯಕತ್ವ ಚರ್ಚೆಯೂ ಕೂಡ ಜೀವಂತವಾಗಿದೆ. ಯಾಕೆ ಅಂತಂದು ಹೇಳಿದ್ರೆ 2000 ಮುಂಬರುವಂತ ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಅವರ ಆಪ್ತರು ಕೂಡ ಮಾಡಿದ್ರು. ಯಾಕೆ ಇಂತಹ ಪರಿಸ್ಥಿತಿ ಬಂತು ಅನ್ನೋಂಥದ್ದಾದ್ರೆ, ಈಗಾಗಲೇ ಹೈಕಮಾಂಡ್ ತನ್ನ ನಿಗೂಢತೆಯನ್ನ, ತನ್ನ ಗುಟ್ಟನ್ನು ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಒಂದೊಮ್ಮೆ ನಾಯಕತ್ವ ಬದಲಾವಣೆ ಅಂತ ಪರಿಸ್ಥಿತಿ ಬಂದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಮಹತ್ವವನ್ನ ಹೈಕಮಾಂಡ್ಗೂ ಈಗಾಗಲೇ ಗೊತ್ತಿದೆ. ಆದಾಗ್ಯೂ ಕೂಡ ಮತ್ತೊಂದು ಬಾರಿ ತಿಳಿಸುವಂತ ಪ್ರಯತ್ನವನ್ನ ಅವರ ಆಪ್ತ ಬಳಗದವರು ಮಾಡುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಕಹಿ ಅನುಭವವೂ ಕೂಡ ಇದೆ. ವೀರೇಂದ್ರ ಪಾಟೀಲ್ ಅವ್ರನ್ನ ಏಕಾಏಕಿಯಾಗಿ ಕೈಬಿಟ್ಟಂತ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ಲಿಂಗಾಯತ ಸಮುದಾಯ ದೂರ ಉಳಿತು. ಅದಾದ ನಂತರದಲ್ಲೂ ಕೂಡ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವರ ನಾಯಕತ್ವವನ್ನು ವಹಿಸಿದ್ರು. ಯಡಿಯೂರಪ್ಪನವ್ರನ್ನು ಬಿಜೆಪಿ ಕೈಬಿಟ್ಟರು, ಕೆಳಗಿಳಿಸಿದ್ರಿಂದ ಬಿಜೆಪಿ ಕೂಡ ನೆಲಕಚ್ಚಿತ್ತು. ಇವತ್ತು ಇದರ ಜೊತೆಗೆ ಇಡೀ ಸಮುದಾಯ ಮೊದಲಿಂದನೂ ಕೂಡ ಕಳೆದ ಸುದೀರ್ಘ 40 ವರ್ಷಗಳ ರಾಜಕಾರಣದಲ್ಲಿ ಅಹಿಂದ ಸಮುದಾಯವನ್ನ ವೋಟ್ ಬ್ಯಾಂಕ್ ಅನ್ನ ಏನಿದೆ ಅದು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತ ಕಾರಣಕ್ಕಾಗಿ, ಮತ್ತೆ ಕಳೆದ ಆಗ್ಲೇ ನಾವು ಹೇಳ್ತಾ ಇದ್ವಿ 2018ರ ವಿಧಾನಸಭಾ ಚುನಾವಣೆ ಏನಿದೆ, ಎಷ್ಟೋ ಕ್ಷೇತ್ರಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಹೋಗ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಮತಗಳು ಕೂಡ ಬರಲಿಲ್ಲ, ಸೋಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು ಎಲ್ಲಾ 224 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಮತ್ತು ದಲಿತ ಹಿಂದುಳಿದ ಮತ ಬ್ಯಾಂಕ್ ಏನಿದೆ ಅದು ಸಿದ್ದರಾಮಯ್ಯ ಅವರ ಜೊತೆಗಿದೆ ಅನ್ನುವಂತ ಒಂದಷ್ಟು ವಾದವನ್ನ ಇಟ್ಟಿರುವಂತದ್ದು. ನವೆಂಬರ್ ಕ್ರಾಂತಿಯ ಕಿಚ್ಚು ಏನು ಹೊತ್ಕೊಂಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಆಪ್ತರ ನಡುವೆ ಮೆಗಾ ಪ್ಲಾನ್ ರೂಪುಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಮಹತ್ವ ಏನು ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸಿಕೊಡುವಂತಹ ಒಂದು ಪ್ಲಾನ್. ನೋಡಿ, ಕೆ.ಎನ್. ರಾಜಣ್ಣ ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೊಳ್ಳೋದು ಅನಿವಾರ್ಯ ಅಂತ, ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ಕೆ.ಎನ್. ರಾಜಣ್ಣ ಹೇಳ್ತಾರೆ. ಸುಮ್ನೆ ಹೇಳ್ತಾರ? ಏನಿದೆ ಹಾಗಾದ್ರೆ ಅಲ್ಲಿ
ಲೆಕ್ಕಾಚಾರಗಳೇನು, ರಾಜಕೀಯ ಲೆಕ್ಕಾಚಾರಗಳೇನು? ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಅನಿವಾರ್ಯ ಅಂದ್ರೆ ಯಾತಕ್ಕೋಸ್ಕರ ಅನಿವಾರ್ಯ? ಸಿಎಂ ಸಿದ್ದರಾಮಯ್ಯ ನಾಯಕತ್ವ ರಾಜಕೀಯವಾಗಿ ಅನಿವಾರ್ಯ ಅಂತಂದ್ರೆ ಅಂತ ನೋಡ್ತಾ ಹೋಗೋದಾದ್ರೆ 20% 25% ಮತಗಳನ್ನ ಸೆಳೆದು ತರುವಂತಹ ಶಕ್ತಿ ಕೇವಲ ಸಿದ್ದರಾಮಯ್ಯನವರ ಹೆಸರಿಗಿದೆ, ಆ ನಾಯಕತ್ವಕ್ಕಿದೆ ಅನ್ನುವಂಥದ್ದು. 20-25% ಮತಗಳನ್ನ ಸೆಳೆದು ತರೋ ಸಾಮರ್ಥ್ಯ ಇದೆ. ಹಾಗೆಯೇ ಅಹಿಂದ ಮತ್ತು ವೈಯಕ್ತಿಕವಾಗಿ ಕೂಡ ಮತ ತರುವ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವರ ಹಿಂದಿದೆ. ರಾಜ್ಯದ ಅತಿ ದೊಡ್ಡ ವೋಟ್ ಬ್ಯಾಂಕ್ಗಳಲ್ಲಿ ಅದು ಒಂದು. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಪ್ರಬಲವಾಗಿ ನಿಂತಿದ್ರು, ಹಾಗಾಗಿ ಕುರುಬರು ಇವ್ರ ಜೊತೆ ನಿಲ್ತಾರೆ. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗಿಲ್ಲ, ಆದ್ರಿಂದ 30 ಕ್ಷೇತ್ರಗಳಲ್ಲಿ ಸೋಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. 2018ನ ಮರೆಯಕ್ಕಾಗಲ್ಲ ಕಾಂಗ್ರೆಸ್, ಯಾಕಂದ್ರೆ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗಿಲ್ಲ ಅಂತ 30 ಕ್ಷೇತ್ರಗಳಲ್ಲಿ ಸೋಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಸುಮ್ಮನೆ ಹೇಳ್ಬಿಡ್ಬೋದು ರಾಜಕಾರಣದಲ್ಲಿ ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ ಅಂತೆಲ್ಲ, ಇದೇನು ಚಾಕ್ಲೇಟ್ ಹಂಚ್ಕೊಂಡಂಗೆ ಹಂಚ್ಕೊಳ್ಳೋದಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ಗೆ. ದಕ್ಷಿಣ ಭಾರತದ ಸಂಪನ್ಮೂಲ ಕರ್ನಾಟಕ ಕಾಂಗ್ರೆಸ್ಗೆ, ಅದು ಹೇಗೆ ಅಧಿಕಾರವನ್ನ ಕಳ್ಕೊಳ್ಳುತ್ತೆ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಸಿಎಂ ಬದಲಾವಣೆಯ ಚರ್ಚೆ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸಕ್ಕಾಗಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಹನುಮಂತ? ಶ್ರೀಲಕ್ಷ್ಮಿ, ಇಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅನೇಕ ರೀತಿಯ ಆಯಾಮಗಳ ಚರ್ಚೆ ನಡೀತಾ ಇದೆ. ಒಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಚರ್ಚೆಯನ್ನು ಹುಟ್ಟಾಕುವಂತ ಪ್ರಯತ್ನವನ್ನ ಕೆಎನ್ ರಾಜಣ್ಣ ಅವರು ಮಾಡಿದ್ರು. ಮತ್ತೆ ಆಂತರಿಕವಾಗಿ ಅಂತದ್ದೊಂದು ನಾಯಕತ್ವ ಚರ್ಚೆಯೂ ಕೂಡ ಜೀವಂತವಾಗಿದೆ. ಯಾಕೆ ಅಂತಂದು ಹೇಳಿದ್ರೆ 2000 ಮುಂಬರುವಂತ ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಅವರ ಆಪ್ತರು ಕೂಡ ಮಾಡಿದ್ರು. ಯಾಕೆ ಇಂತಹ ಪರಿಸ್ಥಿತಿ ಬಂತು ಅನ್ನೋಂಥದ್ದಾದ್ರೆ, ಈಗಾಗಲೇ ಹೈಕಮಾಂಡ್ ತನ್ನ ನಿಗೂಢತೆಯನ್ನ, ತನ್ನ ಗುಟ್ಟನ್ನು ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಒಂದೊಮ್ಮೆ ನಾಯಕತ್ವ ಬದಲಾವಣೆ ಅಂತ ಪರಿಸ್ಥಿತಿ ಬಂದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಮಹತ್ವವನ್ನ ಹೈಕಮಾಂಡ್ಗೂ ಈಗಾಗಲೇ ಗೊತ್ತಿದೆ. ಆದಾಗ್ಯೂ ಕೂಡ ಮತ್ತೊಂದು ಬಾರಿ ತಿಳಿಸುವಂತ ಪ್ರಯತ್ನವನ್ನ ಅವರ ಆಪ್ತ ಬಳಗದವರು ಮಾಡುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾರಂತದ್ದು. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಕಹಿ ಅನುಭವವೂ ಕೂಡ ಇದೆ. ವೀರೇಂದ್ರ ಪಾಟೀಲ್ ಅವ್ರನ್ನ ಏಕಾಏಕಿಯಾಗಿ ಕೈಬಿಟ್ಟಂತ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ಲಿಂಗಾಯತ ಸಮುದಾಯ ದೂರ ಉಳಿತು. ಅದಾದ ನಂತರದಲ್ಲೂ ಕೂಡ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವರ ನಾಯಕತ್ವವನ್ನು ವಹಿಸಿದ್ರು. ಯಡಿಯೂರಪ್ಪನವ್ರನ್ನು ಬಿಜೆಪಿ ಕೈ ಬಿಟ್ಟರು, ಕೆಳಗಿಳಿಸಿದ್ರಿಂದ ಬಿಜೆಪಿ ಕೂಡ ನೆಲಕಚ್ಚಿತ್ತು. ಇವತ್ತು ಇದರ ಜೊತೆಗೆ ಇಡೀ ಸಮುದಾಯ ಮೊದಲಿಂದನೂ ಕೂಡ ಕಳೆದ ಸುದೀರ್ಘ 40 ವರ್ಷಗಳ ರಾಜಕಾರಣದಲ್ಲಿ ಅಹಿಂದ ಸಮುದಾಯವನ್ನ ವೋಟ್ ಬ್ಯಾಂಕ್ ಅನ್ನ ಏನಿದೆ ಅದು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತ ಕಾರಣಕ್ಕಾಗಿ ಮತ್ತೆ ಕಳೆದ ಆಗ್ಲೇ ನಾವು ಹೇಳ್ತಾ ಇದ್ವಿ 2018ರ ವಿಧಾನಸಭಾ ಚುನಾವಣೆ ಏನಿದೆ ಎಷ್ಟೋ ಕ್ಷೇತ್ರಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಹೋಗ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಓಟು ಮತಗಳು ಕೂಡ ಬರಲಿಲ್ಲ, ಸೋಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು ಎಲ್ಲಾ 224 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಮತ್ತು ದಲಿತ ಹಿಂದುಳಿದ ಮತ ಬ್ಯಾಂಕ್ ಏನಿದೆ ಅದು ಸಿದ್ದರಾಮಯ್ಯ ಅವರ ಜೊತೆಗಿದೆ ಅನ್ನುವಂತ ಒಂದಷ್ಟು ವಾದವನ್ನ ಇಟ್ಟಿರುವಂತದ್ದು. ನವೆಂಬರ್ ಕ್ರಾಂತಿಯ ಕಿಚ್ಚು ಏನು ಹೊತ್ಕೊಂಡಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಆಪ್ತರ ನಡುವೆ ಮೆಗಾ ಪ್ಲಾನ್ ರೂಪುಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಮಹತ್ವ ಏನು ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸಿಕೊಡುವಂತಹ ಒಂದು ಪ್ಲಾನ್. ನೋಡಿ, ಕೆಎನ್ ರಾಜಣ್ಣ ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೊಳ್ಳೋದು ಅನಿವಾರ್ಯ ಅಂತ, ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ಕೆಎನ್ ರಾಜಣ್ಣ ಹೇಳ್ತಾರೆ. ಸುಮ್ನೆ ಹೇಳ್ತಾರ? ಏನಿದೆ ಹಾಗಾದ್ರೆ ಅಲ್ಲಿ ಲೆಕ್ಕಾಚಾರಗಳೇನು, ರಾಜಕೀಯ ಲೆಕ್ಕಾಚಾರಗಳೇನು? ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಸಿಎಂ ಸಿದ್ದರಾಮಯ್ಯ.
ಹಾಗಾದ್ರೆ ಅನಿವಾರ್ಯ ಅಂದ್ರೆ ಯಾತಕ್ಕೋಸ್ಕರ ಅನಿವಾರ್ಯ? ಸಿಎಂ ಸಿದ್ದರಾಮಯ್ಯ ನಾಯಕತ್ವ ರಾಜಕೀಯವಾಗಿ ಅನಿವಾರ್ಯ ಅಂತಂದ್ರೆ ಅಂತ ನೋಡ್ತಾ ಹೋಗೋದಾದ್ರೆ 20% 25% ಮತಗಳನ್ನ ಸೆಳೆದು ತರುವಂತಹ ಶಕ್ತಿ ಕೇವಲ ಸಿದ್ದರಾಮಯ್ಯನವರ ಹೆಸರಿಗಿದೆ, ಆ ನಾಯಕತ್ವಕ್ಕಿದೆ ಅನ್ನುವಂಥದ್ದು. 20-25% ಮತಗಳನ್ನ ಸೆಳೆದು ತರೋ ಸಾಮರ್ಥ್ಯ ಇದೆ. ಹಾಗೆ ಅಹಿಂದ ಮತ್ತು ವೈಯಕ್ತಿಕವಾಗಿ ಕೂಡ ಮತ ತರುವ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವರ ಹಿಂದಿದೆ. ರಾಜ್ಯದ ಅತಿ ದೊಡ್ಡ ವೋಟ್ ಬ್ಯಾಂಕ್ಗಳಲ್ಲಿ ಅದು ಒಂದು. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಪ್ರಬಲವಾಗಿ ನಿಂತಿದ್ರು, ಹಾಗಾಗಿ ಕುರುಬರು ಇವ್ರ ಜೊತೆ ನಿಲ್ತಾರೆ. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗಿಲ್ಲ, ಆದ್ರಿಂದ 30 ಕ್ಷೇತ್ರಗಳಲ್ಲಿ ಸೋಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. 2018ನ್ನ ಮರೆಯಕ್ಕಾಗಲ್ಲ ಕಾಂಗ್ರೆಸ್, ಯಾಕಂದ್ರೆ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗಿಲ್ಲ ಅಂತ 30 ಕ್ಷೇತ್ರಗಳಲ್ಲಿ ಸೋಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಸುಮ್ಮನೆ ಹೇಳ್ಬಿಡ್ಬೋದು ರಾಜಕಾರಣದಲ್ಲಿ ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆ ಅಂತೆಲ್ಲ, ಇದೇನು ಚಾಕ್ಲೇಟ್ ಹಂಚ್ಕೊಂಡಂಗೆ ಹಂಚ್ಕೊಳ್ಳೋದಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ಗೆ. ದಕ್ಷಿಣ ಭಾರತದ ಸಂಪನ್ಮೂಲ ಕರ್ನಾಟಕ ಕಾಂಗ್ರೆಸ್ಗೆ, ಅದು ಹೇಗೆ ಅಧಿಕಾರವನ್ನ ಕಳ್ಕೊಳ್ಳುತ್ತೆ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಸಿಎಂ ಬದಲಾವಣೆಯ ಚರ್ಚೆ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸಕ್ಕಾಗಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಹನುಮಂತ? ಶ್ರೀಲಕ್ಷ್ಮಿ, ಇಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅನೇಕ ರೀತಿಯ ಆಯಾಮಗಳ ಚರ್ಚೆ ನಡೀತಾ ಇದೆ. ಒಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಚರ್ಚೆಯನ್ನು ಹುಟ್ಟಾಕುವಂತ ಪ್ರಯತ್ನವನ್ನ ಕೆಎನ್ ರಾಜಣ್ಣ ಅವರು ಮಾಡಿದ್ರು. ಮತ್ತೆ ಆಂತರಿಕವಾಗಿ ಅಂತದ್ದೊಂದು ನಾಯಕತ್ವ ಚರ್ಚೆಯೂ ಕೂಡ ಜೀವಂತವಾಗಿದೆ. ಯಾಕೆ ಅಂತಂದು ಹೇಳಿದ್ರೆ 2000 ಮುಂಬರುವಂತಹ ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಅವರ ಆಪ್ತರು ಕೂಡ ಮಾಡಿದ್ರು. ಯಾಕೆ ಇಂತಹ ಪರಿಸ್ಥಿತಿ ಬಂತು ಅನ್ನೋಂಥದ್ದಾದ್ರೆ, ಈಗಾಗಲೇ ಹೈಕಮಾಂಡ್ ತನ್ನ ನಿಗೂಢತೆಯನ್ನ, ತನ್ನ ಗುಟ್ಟನ್ನು ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಒಂದೊಮ್ಮೆ ನಾಯಕತ್ವ ಬದಲಾವಣೆ ಅಂತ ಪರಿಸ್ಥಿತಿ ಬಂದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಮಹತ್ವವನ್ನ ಹೈಕಮಾಂಡ್ಗೂ ಈಗಾಗಲೇ ಗೊತ್ತಿದೆ. ಆದಾಗ್ಯೂ ಕೂಡ ಮತ್ತೊಂದು ಬಾರಿ ತಿಳಿಸುವಂತ ಪ್ರಯತ್ನವನ್ನ ಅವರ ಆಪ್ತ ಬಳಗದವರು ಮಾಡುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಕಹಿ ಅನುಭವವೂ ಕೂಡ ಇದೆ. ವೀರೇಂದ್ರ ಪಾಟೀಲ್ ಅವ್ರನ್ನ ಏಕಾಏಕಿಯಾಗಿ ಕೈಬಿಟ್ಟಂತ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ಲಿಂಗಾಯತ ಸಮುದಾಯ ದೂರ ಉಳಿತು. ಅದಾದ ನಂತರದಲ್ಲೂ ಕೂಡ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವರ ನಾಯಕತ್ವವನ್ನು ವಹಿಸಿದ್ರು. ಯಡಿಯೂರಪ್ಪನವ್ರನ್ನು ಬಿಜೆಪಿ ಕೈಬಿಟ್ಟರು, ಕೆಳಗಿಳಿಸಿರುವಂತಹ ಬಿಜೆಪಿ ಕೂಡ ನೆಲಕಚ್ಚಿತ್ತು. ಮತ್ತು ಇದರ ಜೊತೆಗೆ ಇಡೀ ಸಮುದಾಯ ಮೊದಲಿಂದನೂ ಕೂಡ ಕಳೆದ ಸುದೀರ್ಘ 40 ವರ್ಷಗಳ ರಾಜಕಾರಣದಲ್ಲಿ ಅಹಿಂದ ಸಮುದಾಯವನ್ನ ವೋಟ್ ಬ್ಯಾಂಕ್ ಅನ್ನ ಏನಿದೆ ಅದು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತ ಕಾರಣಕ್ಕಾಗಿ ಮತ್ತೆ ಕಳೆದ ಆಗ್ಲೇ ನಾವು ಹೇಳ್ತಾ ಇದ್ವಿ 2018ರ ವಿಧಾನಸಭಾ ಚುನಾವಣೆ ಏನಿದೆ ಎಷ್ಟೋ ಕ್ಷೇತ್ರಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಹೋಗ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಓಟು ಮತಗಳು ಕೂಡ ಬರಲಿಲ್ಲ, ಸೋಲುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಂದು ಎಲ್ಲಾ 224 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಮತ್ತು ದಲಿತ ಹಿಂದುಳಿದ ಮತ ಬ್ಯಾಂಕ್ ಏನಿದೆ ಅದು ಸಿದ್ದರಾಮಯ್ಯ ಅವರ ಜೊತೆಗಿದೆ ಅನ್ನುವಂತ ಒಂದಷ್ಟು ವಾದವನ್ನ ಇಟ್ಟಿರುವಂತದ್ದು.